ಒಬ್ಬ ವಿದ್ಯಾರ್ಥಿಗೆ 15 ಜನ ಸಿಬ್ಬಂದಿ ನಿಯೋಜನೆ. ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ಸುಗಮವಾಗಿ ಜರುಗಿದ ದ್ವಿತೀಯ ಪಿಯುಸಿ ಪರೀಕ್ಷೆ. ಹುಣಸಗಿ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ಕೊನೆಯ ಪತ್ರಿಕೆಯಾದ ಹಿಂದಿ ಭಾಷಾ ಪತ್ರಿಕೆಗೆ 2 ಗಂಡು ಒಬ್ಬ ಹೆಣ್ಣು ಒಟ್ಟು 3 ವಿದ್ಯಾರ್ಥಿಗಳು ಪ್ರವೇಶ ಪಡೆದಿದ್ದು, ಅವರಲ್ಲಿ ಕೇವಲ ಒಬ್ಬ ವಿದ್ಯಾರ್ಥಿನಿ ಮಾತ್ರ ಹಾಜರಾಗಿದ್ದು 15 ಜನ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಪರೀಕ್ಷೆಯ ಮುಖ್ಯ ಅಧೀಕ್ಷಕರಾದಂಥ ಅಬ್ರಮಪ್ಪ ಬೈಲಾಪುರ ತಿಳಿಸಿದರು. ಒಟ್ಟು 15 ಜನ ಸಿಬ್ಬಂದಿಗಳ ನಡುವೆ ಬಿಗಿ ಪೊಲೀಸ್ ಬಂದೋಬಸ್ತನೊಂದಿಗೆ ಕೊನೆಯ ಪತ್ರಿಕೆಯಾದ ಹಿಂದಿ ಪರೀಕ್ಷೆಯು ಸುಸೂತ್ರವಾಗಿ ಜರುಗಿತು. ಈ ಬಾರಿ ದ್ವಿತೀಯ ಪಿಯುಸಿ ಪರೀಕ್ಷೆಯು ಚೆನ್ನಾಗಿ ನಡೆದಿದೆ. ಇದಲ್ಲದೆ ಹೊರಗಡೆಯಿಂದ ಯಾವುದೇ ಅಹಿತಕರ ಗಲಾಟೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. 3 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಬೇಕಿತ್ತು. ಅವರಲ್ಲಿ 2 ವಿದ್ಯಾರ್ಥಿಗಳು ಗೈರು ಇದ್ದರು. ನಾನೊಬ್ಬಳೇ ಪರೀಕ್ಷೆಗೆ ಹಾಜರಾಗಿದ್ದೆ. ಒಬ್ಬಳೇ ಹಿಂದಿ ಪತ್ರಿಕೆಯ ಪರೀಕ್ಷೆ ಬರೆದಿದ್ದು ತುಂಬ ಖುಷಿಯಾಯಿತು ಎಂದು ಬಸಮ್ಮ ಕಕ್ಕೇರಿ ವಿದ್ಯಾರ್ಥಿನಿ ತನ್ನ ಅನಿಸಿಕೆ ಹಂಚಿಕೊಂಡಳು. ಒಬ್ಬರೇ 3 ಜನ ಇದ್ರೆ ಏನು ಅನಿಸ್ತಿದ್ರು, ಖುಷಿ ಅನಿಸ್ತಿದ್ರು. ಒಬ್ಬಕ್ಕೆ ಬಂದ್ರಿ, ನನ್ನ ಜೊತೆ ಇದ್ದಾರೆ, ಆಬ್ಸೆಂಟ್ ಇದ್ರು, ಚೆನ್ನಾಗಿ ಬರ್ತೀನಿ.